ಸದ್ಯಕ್ಕೆ ನಟ ರಿಷಬ್ ಶೆಟ್ಟಿ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಯಶ್ ಅವರು ಬ್ಯುಸಿ ಇದ್ದಾರೆ. ಅವ್ರು ಇನ್ನೊಂದು ಫಿಲಮಲ್ಲಿ ಭಾಳ ಬ್ಯುಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಕೆಲಸನ, ಹಾಗಾಗಿ ಅವ್ರು ಸಿಗ್ತಾ ಇಲ್ಲ. ಇವ್ರು ಸಿಗ್ತಿದ್ದಾರೆ. ನಮಸ್ಕಾರ ನಿಮಗೆ. ಮೊದಲಿಗೆ ನಮಸ್ತೆ ಸರ್. ಸಮಸ್ತ ಕನ್ನಡಿಗರು, ಕನ್ನಡ ಜನ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ ನಿಮ್ಮ ತಂಡ, ಸಾಮಾನ್ಯವಾಗಿ ನಾವು ಅವರುಗಳಿಗೆ ಆ ಧನ್ಯವಾದಗಳನ್ನು ಹೇಳೋದನ್ನು ಕೆಲವರು ಹೊರಗಡೆಯವರು, ನೀವಲ್ಲ, ಮರ್ತು ಬಿಡ್ತೀವಿ. ಎಷ್ಟು ಜನ ಕಷ್ಟಪಟ್ಟಿರ್ತಾರೆ ಇವತ್ತು ರಿಷಬ್ ಶೆಟ್ಟಿಯನ್ನು ಆ ಜಾಗಕ್ಕೆ ನಿಲ್ಸಕ್ಕೆ ತೊಗೊಂಡೋಗಿ, ಗೊತ್ತಾಗಿಲ್ಲ. ಹಾಗಾಗಿ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತೀನಿ. ತಮಗೂ ಕಂಗ್ರ್ಯಾಚುಲೇಷನ್ಸ್. ಏನನ್ನಿಸ್ತು ಕೇಳಿಸ್ದಾಗ? ಸರ್, ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಕೇಳಿದಾಗ ಬಹಳ ಸಂತೋಷ ಆಯ್ತು. ನಿಮಗೆ ವರವೂ ಬಂತು, ಲಕ್ಷ್ಮಿ ವರ ಬಂದಿದೆ, ಲಕ್ಷ್ಮಿ ನಿಧಾನವಾಗಿ ಬರುತ್ತದೆ. ಇರಲಿ. ಬೆಳಿಗ್ಗೆ ನಾನು ಮಾಧ್ಯಮದ ಜೊತೆ ಮಾತಾಡಬೇಕಾದ್ರೆ ಇದೇ ವಿಚಾರವನ್ನು ಹೇಳಿದೆ ಸರ್. ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ನಾನು ಈ ಚಿತ್ರದ ಒಂದು ಮುಖವಾಗಿ ಕಾಣ್ಬೋದು, ನಿರ್ದೇಶಕನಾಗಿ ಅಥವಾ ನಟನಾಗಿ. ಆದರೆ ಇದರಲ್ಲಿ ನಾವು ಸಾವಿರಾರು ಜನರು ದುಡಿದಿದ್ದೀವಿ. ನನಗೆ ಮೊದಲನೇದಾಗಿ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಹೊಂಬಾಳೆ ವಿಜಯಣ್ಣ, ಚಲವೇಗೌಡರು, ಇವರಿಂದ ಆದಿಯಾಗಿ ನನ್ನ DOP ಅರವಿಂದ್ ಕಶ್ಯಪ್, ಮ್ಯೂಸಿಕ್ ಡೈರೆಕ್ಟರ್ ರಜನೀಶ್ ಲೋಕನಾಥ್, ಕಾಸ್ಟ್ಯೂಮ್ ಡಿಸೈನರ್ ಪ್ರಗತಿ, ಇದೇ ಥರದಲ್ಲಿ ಇಡೀ ತಂಡ. ಪ್ರಗತಿ ಅಂತ ಹೇಳ್ತಿರಲ್ರಿ, ಶ್ರೀಮತಿ ಅಂತ ಹೇಳಿದ್ರು. ಅಂದ್ರೆ ಅದು ಹೆಂಡತಿ ಸಪರೇಟ್ ಸರ್, ಇದು ಕಾಸ್ಟ್ಯೂಮ್ ಡಿಸೈನರ್ ಆಗಿರೋದ್ರಿಂದ. ವರಮಹಾಲಕ್ಷ್ಮಿ ಹಬ್ಬದ ದಿನ ಹೆಣ್ಮಗಳನ್ನ ಬಿಟ್ಟು ಮಾತಾಡಿದ್ರೆ ಶಾಪಕ್ಕೆ ಗುರಿಯಾಗ್ತೀರಿ. ಈಗ ಅವಳಿಂದನೇ ಈ ಅವಕಾಶ ಆಯ್ತು. ಯಾಕಂದ್ರೆ ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಲೇಬೇಕು ಅಂತ ಹಿಡ್ಕೊಂಡಿದ್ದ ಅವಳೇ ಫಸ್ಟ್ ನನಗೆ. ಓಕೆ. ಇವರೆಲ್ಲರದ್ದು ಒಂದು ಎಫರ್ಟ್ ಇದೆ ಸರ್. ಅವಳು ಕೂಡ ಪ್ರೆಗ್ನೆಂಟ್ ಆಗಿದ್ಲು ಈ ಸಿನಿಮಾ ನಾನು ಶೂಟಿಂಗ್ ಮಾಡಬೇಕಾದ್ರೆ. ಸೊ ನಮ್ಮ ಚಿತ್ರೀಕರಣ ಸಂದರ್ಭದಲ್ಲಿ ನನ್ನ ಮಗಳು ಕೂಡ ಹುಟ್ಟಿದ್ಲು. ಹಾಗಾಗಿ ಫಸ್ಟ್ ವಿಶ್ ಅವಳದ್ದೇ ಇತ್ತು ಇವತ್ತು. ಹಿಂದೆ ನಾನೊಂದು ಮಕ್ಕಳ ಸಿನಿಮಾ ಮಾಡಿದ್ದೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಅದಕ್ಕೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಅವಾರ್ಡ್ ಬಂದಿತ್ತು. ಅದು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಬಂದಿತ್ತು. ಹಾಗಾಗಿ ಎಲ್ಲ ಒಂದು ಕೂಡ್ಕೊಂಡು ಬಂದ ಹಾಗೆ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದ ಅರ್ಪಿಸೋದಕ್ಕೆ ಬಯಸ್ತೀನಿ ನಾನು. ಜೊತೆಗೆ ಮೊದಲು ನನಗೆ ಆಸೆ ಇದ್ದಿದ್ದು ಇದು ಕನ್ನಡದಲ್ಲೇ ಆಗಬೇಕು ಈ ಸಿನಿಮಾ ಅಂತ. ಕನ್ನಡದಲ್ಲೇ ಮಾಡಿದ್ವಿ ನಾವು. ಕನ್ನಡಿಗರು ಇದನ್ನು ದೇಶ ವಿದೇಶದವರೆಗೆ ಇದರ ಸುದ್ದಿಯನ್ನು ತಲುಪಿಸಿ ಬೇರೆ ಬೇರೆ ಭಾಷೆಗೆ ಹೋಗುವಾಗ ಮಾಡಿದ್ದು ಮೊದಲು ಕನ್ನಡಿಗರು. ಅವ್ರಿಗೆ ಯಾವತ್ತೂ ಋಣಿಯಾಗಿರ್ತೀನಿ ನಾನು. ಅವರಿಂದನೇ ಇದೊಂದು ಈ ಹಂತಕ್ಕೆ ತಲುಪೋದು ಕಾರಣ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಈ ಪ್ರಶಸ್ತಿಯನ್ನು ಅವ್ರಿಗೆ, ಈ ಸಿನಿಮಾ ಒಂದು ದೈವ ನರ್ತಕರು ಮತ್ತು ದೈವದ ಬಗ್ಗೆ ಇರೋದರಿಂದಾಗಿ ಆ ದೈವಕ್ಕೆ ಮತ್ತು ಆ ದೈವ ನರ್ತಕರಿಗೆ ಮತ್ತು ಅವರ ಕುಟುಂಬದವರಿಗೆ, ಜೊತೆಗೆ ನಮಗೆ ಆಲ್ವೇಸ್ ಇನ್ಸ್ಪಿರೇಷನ್ ಅಪ್ಪು ಸರ್. ಸೊ ಇವರೆಲ್ಲರಿಗೆ ಮತ್ತು ನನ್ನ ತಂಡಕ್ಕೆ ನಾನು ಅರ್ಪಿಸ್ಬೇಕಂತ ಅಂದ್ಕೊಂಡು ಆಸೆ ಪಡ್ತೀನಿ ಸರ್. ಭಾಳ ಹಂಬಲಿ ಯು ಹ್ಯಾವ್ ಸೆಡ್ ಇಟ್, ಅದು ಒಪ್ಕೋತೀನಿ. ಸಾಮಾನ್ಯವಾಗಿ ಯಾವುದೇ ಚಿತ್ರ ರಸಿಕರು, ಕನ್ನಡದವರು ಅಂತ ನಾನು ಹೇಳಲ್ಲ, ಕನ್ನಡದವ್ರಿಗೊಂದು ಹೆಚ್ಚಿನ ಅಭಿಮಾನದಲ್ಲಿ ನಾವು ಅದನ್ನು ಹೇಳ್ತೀವಿ. ಒನ್ಸ್ ಎ ಮೂವಿ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿದೆ ಅಂತ ಅನ್ನಿಸ್ದಾಗ ಮತ್ತು ಅದರಲ್ಲಿ ಏನೋ ಒಂದು ಹೊಸತನದ ಪ್ರಯೋಗ ನಮಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ನನ್ನ ಪರಿಸರದ ವ್ಯಾಪ್ತಿಯಲ್ಲೇ ಇದೆ ಎಂಬ ಭಾವನೆ ಬಂದಾಗ ಜನ ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಬರೀ ಚಿತ್ರರಂಗ ಅಲ್ಲ, ರಾಜಕಾರಣವೂ ಹೌದು, ಈಗ ನನ್ನ ಮಾಧ್ಯಮವೂ ಹೌದು. ನಾನು ಸೂಟ್ ಹಾಕಲ್ಲ, ಟೈ ಹಾಕಲ್ಲ, ಆದರೆ ಅವ್ರು ನಂತರ ಇದ್ದಾರೆ ಅಂತ ಅನ್ಸಿದ್ರೆ ನಮ್ಮನ್ನು ನೋಡ್ತಾರೆ. ರಾಜಕಾರಣಿನೂ ಅಷ್ಟೇ, ದಿಮಾಕ್ ಮಾಡ್ಕೊಂಡು ಕೊಬ್ಬು ಮಾಡಿದ್ರೆ ದೂರ ಮಾಡ್ತಾರೆ. ಈ ನಂತರ ಇದ್ದಾರೆ ಅಂದರೆ ಹತ್ರ ತಗೋತಾರೆ. ಸೇಮ್ ಈಸ್ ಕಾಂತಾರ. ಏನ್ಯಾವ ನಿಮಗೆ ನಿರೀಕ್ಷೆ ಅನ್ನೋ ಒಂದು ಈ ಕ್ಲೀಶೆ ಪ್ರಶ್ನೆನ ಕೇಳಿಬಿಡ್ಲಾ? ನಿರೀಕ್ಷೆ ಇತ್ತಾ ಅಂತ? ಇಲ್ಲ ಸರ್, ಅಂದರೆ ಎರಡು ವಿಚಾರಗಳು, ಒಂದು ಎಕ್ಸ್ಪೆಕ್ಟೇಷನ್, ಎಕ್ಸೈಟ್ಮೆಂಟ್ ಎರಡು ಇರಲ್ಲ. ನಾನು ಯಾವತ್ತೂ ಸಿನಿಮಾ ನಂಬಿ ಕೆಲಸ ಮಾಡ್ತೀನಿ. ಕೆಲಸ ಆದಮೇಲೆ ಅದು ಜನರಿಗೆ ಹೋಗಿ ತಲುಪಬೇಕಾಗಿರೋದು. ಜನರು ದೊಡ್ಡ ಯಶಸ್ಸನ್ನು ಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ಅವರೇ ಕಿರೀಟ ಕೊಟ್ಟಿದ್ರು, ಅದ್ರ ಮೇಲೊಂದು ಗರಿ ಅಂತ ನಾನು ಭಾವಿಸ್ತೀನಿ. ಇದನ್ನು ನಿರೀಕ್ಷೆ ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ವಲ್ಲ ಸರ್. ಸಿನಿಮಾ ಒಂದ್ಸಲ ಮಾಡಾದ್ಮೇಲೆ ಅದು ನಮ್ಮ ಕೈಯಲ್ಲಿ ಇರಲ್ಲ, ಅದು ಜನರ ಕೈಯಲ್ಲಿರುತ್ತೆ. ಡೆಫಿನೆಟ್ಲಿ ನಾನು ನ್ಯಾಷನಲ್ ಅವಾರ್ಡ್ ಜೂರಿಗಳಿಗಾಗಲಿ ಅಥವಾ ಕಂಪ್ಲೀಟ್ಲಿ ಸೆಲೆಕ್ಷನ್ ಕಮಿಟಿ ಏನಿತ್ತು, ಚೇರ್ಪರ್ಸನ್ ಆಗಲಿ, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಮ ಸಿನಿಮಾವನ್ನು ಅವರು ರೆಕಗ್ನೈಸ್ ಮಾಡಿ ಈ ಭಾಗಗಳಲ್ಲಿ ಅವರು ನಮ್ಮನ್ನು ಚೂಸ್ ಮಾಡಿ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಅವರೆಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಸರ್. ಕಾಂತಾರ ವೆರಿ ಡಿಫರೆನ್ಷಿಯಲ್ ಸ್ಟೋರಿ ಟೆಲ್ಲಿಂಗ್ ಇದ್ದರೂ ಮತ್ತು ಬಹುಜನರಿಗೆ ಪರಿಚಯವಲ್ಲದ ಸಂಸ್ಕೃತಿಯ ಪ್ರದರ್ಶನ ಅದರೊಳಗಡೆ ಬಂದರೂ ಜನ ಅದನ್ನು ಬಹು ಸುಲಭವಾಗಿ ನಮ್ಮದೇ ಏನೋ ಎಂಬಂತೆ ಒಪ್ಪಿಕೊಂಡ್ರು. ಅದರಲ್ಲಿ ತಾವು ನಟರಾಗಿ ಅಭಿನಯಿಸಿದ್ರಿ.
ಅದ್ಭುತವಾದ ನಟನೆ, ಅದರಲ್ಲಿ ನೋ ಡೌಟ್ ಅಬೌಟ್ ಇಟ್. ಇನ್ಫ್ಯಾಕ್ಟ್ ನಿಮ್ಮ ಶ್ರೀಮತಿ ಯಾಕೆ ಹೇಳಿದ್ರೋ ಗೊತ್ತಿಲ್ಲ, ಅದೂ ಒಂದು ದೈವ ವಿಧಿ ಲಿಖಿತವೇ ಇರಬಹುದು. ನಿಮ್ಮ ಶ್ರೀಮತಿ ನೀವು ಮಾಡಲೇಬೇಕು ಅಂತ ನಿಮ್ಮನ್ನು ಬಲವಂತ ಮಾಡಿದ್ದಿದ್ದೂ ಇರಬಹುದು, ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಬಟ್ ಐ ಟೆಲ್ ಯು, ಅದೆಲ್ಲ ಇದ್ದಾಗ ಯಾಕೆ ಈ ತೀರ್ಪುಗಾರರ ಮಂಡಳಿಗೆ ಕಾಂತಾರವೇ ಕಣ್ಣು ಸೆಳೆದಿದೆ ರಿಷಬ್ ಶೆಟ್ಟಿ ಮೂಲಕ ಅಂತ ಅನಿಸಿದೆ ನಿಮಗೆ? ನಾನು ಈ ಸಿನಿಮಾ ವಿಜಯಣ್ಣಂಗೆ ಹೇಳಿದಾಗ ಸರ್, ನಾನಿದು ಸೆಕೆಂಡ್ ಲಾಕ್ಡೌನ್ ಬರೆದಿದ್ದರಿಂದ ಒಂದು ಸೆಕೆಂಡ್ ಲಾಕ್ಡೌನಲ್ಲೇ ನಾವು ಈ ಸಿನಿಮಾನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಆಗ ವಿಜಯಣ್ಣ ಹೇಳಿದ್ರು, ಈ ಸಿನಿಮಾ ನೀವು ಮಾಡಿ ಅದು ಎಲ್ಲರಿಗೂ ಹೋಗುತ್ತೆ, ಆಮೇಲೆ ನೋಡೋಣ ಅದು ನನ್ನ ಹತ್ರ ಹೇಳಿದರು. ಆದರೆ ಇವತ್ತಿಗೆ ಈ ಹಂತಕ್ಕೆ ಈ ಸಿನಿಮಾ ನನ್ನ ಲಿಸ್ಟಲ್ಲೂ ಇರಲಿಲ್ಲ. ನಾನು ಈ ಕತೆ ನನ್ನ ಹತ್ರ ಮೊದಲೇ ಇರಲಿಲ್ಲ. ಆಲ್ ಆಫ್ ಅ ಸಡನ್ ಇದೊಂದು ಐಡಿಯಾ ಬಂತು. ಅಲ್ಲಿಂದ ನಾನು ಶುರು ಮಾಡ್ಕೊಂಡು ಹೋದೆ. 5 ನಿಮಿಷದಲ್ಲಿ ನನ್ನ ಕತೆನ ಒಪ್ಕೊಂಡ್ರು ಅವರು. ಅದು ಫೋನಲ್ಲಿ ನಾನು ಹೇಳಿದ್ದು ಫಸ್ಟ್ ಅವ್ರಿಗೆ. ಅಲ್ಲಿಂದ ನಾವು ಮಾಡ್ತಾ ಹೋದ್ವಿ. ನನ್ನ ಇಡೀ ತಂಡ ಸೇರಿಕೊಂಡ್ರು ನನ್ನ ಜೊತೆಗೆ. ನನ್ನ ಕೋ-ರೈಟರ್ಸ್ ಆಗ್ಬೋದು, DOP ಆಗ್ಬೋದು, ಎಲ್ಲರೂ. ಸೊ ಇದು ಆಗ್ತಾ ಹೋಯಿತು. ಎಲ್ಲ ಮುಗಿದಾಗಿ ನಾವು ಕನ್ನಡದಲ್ಲಿ ರಿಲೀಸ್ ಮಾಡಿ ಇಷ್ಟು ದೊಡ್ಡ ಹೋದಾಗ ಒಂದು ಸಲ ಹಿಂತಿರುಗಿ ನೋಡಿದ್ರೆ ಖಂಡಿತವಾಗ್ಲೂ ಇದನ್ನು ಮಾಡೋಕ್ಕಾಗತ್ತೆ ಅಂದ್ರೆ ಖಂಡಿತ ನನ್ನ ಹತ್ರ ಮಾಡೋಕ್ಕಾಗ್ತಿರಲಿಲ್ಲ. ಇದೊಂದು ನಡೆದು ಬಿಡ್ತು ಇದೊಂದು ಅಂತ ಅಂದ್ಕೊಳ್ತೀನಿ ನಾನು. ಇದೊಂದು ಆಯಿತು ಅಂತ ಅಂದ್ಕೊಳ್ತೀನಿ. ನನಗನ್ಸೋದು ಯಾವತ್ತೂ ಆ ದೈವ ನನ್ನ ಹಿಂದೆ ನಿಂತ್ಕೊಂಡು ನನಗೊಂದು ಆಶೀರ್ವಾದ ಮಾಡಿಕೊಂಡು ನಮ್ಮನ್ನು ಬ್ಲೆಸ್ ಮಾಡಿಕೊಂಡು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂಡೇ ಕರ್ಕೊಂಡು ಬಂತು ಅನ್ನೋ ಒಂದು ಫೀಲಿಂಗ್ ನನಗೆ. ಹಾಗಾಗಿ ಆ ದೈವದ ಆಶೀರ್ವಾದದಿಂದನೇ ಇವತ್ತು ಅವ್ರ ಕಣ್ಣು ಸೆಳೆದಿರ್ಬೋದು, ಅದು ಜನರ ಕಣ್ಣು ಸೆಳೆದಿರ್ಬೋದು ಅಂತ ಅಂದ್ಕೊಳ್ತೀನಿ ಸರ್. ಪವಾಡಗಳು ಡೈಲಿ ಆಗಲ್ವಂತೆ. ಡೈಲಿ ಆಗೋದಾದರೆ ಅದು ಪವಾಡವಾಗಲ್ಲವಂತೆ. ಹಾಗಾಗಿ ಈಗ ಮೊದಲನೇ ಇದು ಪವಾಡ ಸದೃಶ ರೂಪದಲ್ಲೇ ದೈವ ಬೆಂಬಲದೊಂದಿಗೆ ಆಗಿದೆ ಅನ್ನೋದನ್ನು ನಾನು ಒಪ್ಕೋತೀನಿ ಬೇಕಾದ್ರೆ ನಿಮ್ಮ ಜೊತೆ. ಆದರೆ ಈ ನಿರೀಕ್ಷೆ ಎಂಬುದು ಒಂದು ಹುಚ್ಚು ಕುದುರೆ, ಅದನ್ನು ಹಿಡಿದಿಡೋದು ಬಹಳ ಕಷ್ಟ. ಹಾಗಾಗಿ ಈ ಪ್ರಶಸ್ತಿ ಮತ್ತು ಕಾಂತಾರ 1, ಕಾಂತಾರ 2 ಮೇಲೆ ಎಂತಹ ಒತ್ತಡ ಹಾಕ್ತಿರ್ಬೋದಲ್ವಾ? ನೆಕ್ಸ್ಟ್ ಬರೋದು ಕಾಂತಾರ 1. ಆ ಒತ್ತಡದಲ್ಲಿ ನಾವು ಯಾವತ್ತೂ ಕೆಲಸ ಮಾಡಬಾರ್ದು. ಸೊ ಆ ಒತ್ತಡದಲ್ಲಿ ನಾವು ಯಾವತ್ತೂ ಕೆಲಸ ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ. ಆ ಒತ್ತಡದಲ್ಲಿ ಕೆಲಸ ಮಾಡೋದಕ್ಕೆ ಆಗೋದೂ ಇಲ್ಲ ಸರ್. ನಾವು ಜನ ಕೊಟ್ಟಿರುವಂತಹ ಒಂದು ಪ್ರೀತಿ, ವಿಶ್ವಾಸ ಮತ್ತು ಎಲ್ಲ ನಮ್ಮ ಬೆಂಬಲ ಏನಿತ್ತು ಅದೇ ದೊಡ್ಡ ಎನರ್ಜಿಯನ್ನು ಕೊಟ್ಟಿತ್ತು ನಮಗೆ. ನಾವು ಇನ್ನೊಂದು ಭಾಗ ಮಾಡ್ತೀವಿ ಅಂತಂದಾಗ, ಅದರ ಹಿಂದಿನ ಭಾಗ ಮಾಡ್ತೀವಿ ಅಂತಂದಾಗ ಹೇಗೆ ಮಾಡ್ತೀವಿ ಅನ್ನೋದು ಕ್ಲಾರಿಟಿ ಇತ್ತು. ಆ್ಯಂಡ್ ಅದ್ರ ಪ್ರಕಾರವಾಗಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ. ಆ ಪ್ರೆಷರ್ಗೋಸ್ಕರ ಅಥವಾ ಈಗೇನೋ ಪ್ರಶಸ್ತಿ ಬಂದಿದೆ ಅಥವಾ ನಮ್ಗೆ ಇಷ್ಟು ದೊಡ್ಡ ಸಕ್ಸಸ್ ಆಗಿದೆ ಅನ್ನೋ ಕಾರಣಕ್ಕೆ ನಮಗೆ ಯಾವುದೇ ನಿರೀಕ್ಷೆಗಳಿರಲಿಲ್ಲ. ನಾವು ನಾರ್ಮಲಿ ಎಲ್ಲ ಸಿನಿಮಾ ಮಾಡಿದಾಗಲೇ ಕಾಂತಾರ ಮಾಡಿದ್ದು ನಾವು. ಬಟ್ ಅದು ಬೇರೆಯೇ ಲೆಕ್ಕಾಚಾರದಲ್ಲಿ ಹೋಯ್ತು. ಇವತ್ತು ಕೂಡ ನಾವು ಆ ಅಪ್ರೋಚಲ್ಲಿ ಹೋದರೆ ಮಾತ್ರ ಏನು ಹೇಳಕ್ಕೆ ಹೊರಟಿದ್ದೀವಿ ಅದನ್ನು ಸರಿಯಾಗಿ ಮಾಡ್ಬೋದು ಅಂತ ಅನ್ಸುತ್ತೆ ಸರ್ ನನಗೆ. ಈಗೇನೊಂದು 30% ಶೂಟಿಂಗ್ ಆಗಿದೆ ಅಂತ ಕೇಳ್ಪಟ್ಟೆ, ಅರೌಂಡ್ 30-40% ವಾಟ್ ಎವರ್. ಇವಾಗ ಒಂದು ಬ್ರೇಕಲ್ಲಿ ಇದ್ದೀರಿ ಅಂತಲೂ ಕೇಳ್ಪಟ್ಟೆ ನಾನು. ಯಾವಾಗ ಜನ ನಿಮಗಿಷ್ಟ ಇದೆಯೋ ಇಲ್ವೋ, ಒತ್ತಡ ಇದೆಯೋ ಇಲ್ವೋ, ಜನಕ್ಕೆ ಆ ನಿರೀಕ್ಷೆ ಮತ್ತು ಒತ್ತಡ ಅದು ಇದ್ದೇ ಇರುತ್ತೆ. ಅದನ್ನು ಇಲ್ಲ ಅನ್ಲಿಕ್ಕಾಗಲ್ಲ. ನಾವು ಸುಲಭವಾಗಿ ಹೇಳ್ತೀವಿ ಒತ್ತಡದಲ್ಲಿ ಮಾಡಲ್ಲ ಸರ್ ಅಂತ. ಈಗ ನನಗೆ ಯಾರು ಇನ್ನೊಂದು ಸರಿ ಪಬ್ಲಿಕ್ TV ಕಟ್ಟು ಅಂದರೆ ನನ್ನ ಕೈಲಿ ಕಟ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಕೈಲಿ ಆಗಲ್ಲ. ಅದು ಹಾಗೆ ಅದು ಹಾಗೆ ನಡೆಯೋದು. ಏನಿಯೋ ಮೊನ್ನೆ ಈ ನಮ್ಮ ಚಿತ್ರ ನಿರ್ಮಾಪಕರ ಸಂಘದಲ್ಲಿ ಒಂದು ಪೂಜೆ ಮಾಡಿದ್ರು. ಅಲ್ಲಿ ನಾಗದೈವನೂ ಬಂದಿತ್ತು. ಅಲ್ಲೇನೋ ಅವ್ರುಗಳು ಒಂದಷ್ಟು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ರು. ದೇವರ ಇದನ್ನು ಕೇಳ್ಕೊಳ್ಳೋಕ್ಕೆ, ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿಪ್ಪ, ಜನ ಬರಲಪ್ಪ ಥಿಯೇಟ್ರಿಗೆ ಭಗವಂತ ಅಂತ. ನಾನು ಅದಕ್ಕೀಗ ಅಂದೆ, ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಅದೂ ದೇವರನ್ನೇ ಪ್ರಾರ್ಥನೆ, ಇದೂ ದೈವದ ಬೆಂಬಲವೇ ಇದ್ದಂಗಿದೆ ಅಂತ. ಯಾಕ ಆ ಪರಿಸ್ಥಿತಿ ಇದೆ ಅಂತ ನಿಮಗೂ ಅನ್ನಿಸೋದಾದರೆ, ಕನ್ನಡ ಚಿತ್ರರಂಗಕ್ಕೆ ಯಾಕೋ ಜನ ನಮ್ಮ ಥಿಯೇಟರ್ ಕಡೆಗೆ ಕಡಿಮೆ ಮಾಡ್ತಿದ್ದಾರೆ ಅಂತ, ಯು ಹ್ಯಾವ್ ಎನಿ ವರ್ಡ್ಸ್ ಆಫ್ ಥಾಟ್? ಅಂದರೆ ಸರ್, ಖಂಡಿತವಾಗ್ಲೂ ನಾವು ದೇವ್ರನ್ನ ನಂಬುವಂಥ ಜನರು. ನಮ್ಮ ನಂಬಿಕೆ ಯಾವುದೇ ಕೆಲಸ ಮಾಡಬೇಕಾದ್ರೂ, ನಾವು ಸಿನಿಮಾ ಮಾಡಬೇಕಾದ್ರೆ ಪ್ರತಿದಿನ ನಾವು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ನಾವು ಪ್ರೊಜೆಕ್ಟರ್ನ ಪೂಜೆ ಮಾಡಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ. ಮುಹೂರ್ತ ಇರುತ್ತೆ, ನಮ್ಮ ಸಿನಿಮಾ ಮುಗಿಬೇಕಾದ್ರೆ ಕುಂಬಳಕಾಯಿ ಹೊಡಿತೀವಿ. ಇವೆಲ್ಲವನ್ನು ನಾವು ಪಾಲಿಸ್ಕೊಂಡೇ ಬರ್ತಿರೋದು. ಸಿನಿಮಾ ಶುರುವಾದಾಗ ಎಲ್ಲಿ ಕ್ಯಾಮ್ರಾ ಕಂಡು ಎಲ್ಲಿ ಶುರು ಮಾಡಿದ್ರು ಅಲ್ಲಿ ಪ್ರಾಸೆಸ್ ಇತ್ತಾ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ನಾವು ಯಾವುದೇ ಕೆಲಸ ಮಾಡಿದ್ರು ಒಂದು ದೇವರಿಗೆ ಮೊರೆ ಹೋಗಿ ನಾವು ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಡ್ಕೊಂಡು ಬರುವಂಥದ್ದು ನಮ್ಮ ಸಂಪ್ರದಾಯ. ಆ ಪ್ರಕಾರವಾಗಿ ಎಲ್ರಿಗೂ ಒಂದು ಒಳ್ಳೇದಾಗಲಿ ಅಂತ ಬಯಸ್ಕೊಂಡು ಮಾಡ್ತಾರೆ. ಆದರೆ ಜನ ಥಿಯೇಟ್ರಿಗೆ ಬರಬೇಕು ಅನ್ನೋ ಕಾನ್ಸೆಪ್ಟ್ಗೆ ನಾನೊಂದು 3 ವರ್ಷ ಹಿಂದೆನೇ ಹೇಳಿದ್ದೆ, ಮೊನ್ನೆನೂ ಕೂಡ ಹೇಳಿದೆ. ನನ್ನೊಂದು ಲಾಫಿಂಗ್ ಬುದ್ಧ ಅಂತ ಒಂದು ಸಿನಿಮಾ ರಿಲೀಸ್ ಇತ್ತು, ಅದಕ್ಕೆ ಬಂದಿದ್ದು ನಾನೀಗ. ಸೊ ಅದರ ಪ್ರಾಸೆಸ್ಸಲ್ಲಿ ನಾನು ಹೇಳ್ತಾ ಇದ್ದೆ. ನಮ್ಮಲ್ಲಿ ಏನಾಗ್ತಿದೆ ಅಂತಾರೆ ಸರ್, ಕೋವಿಡ್ ಆದಮೇಲೆ, ಮೊದಲು ಲಾಕ್ಡೌನ್ ಆದಮೇಲೆ ನಮಗೂ ಆಡಿಯನ್ಸ್ಗೂ ಒಂದು ತುಂಬ ದೊಡ್ಡ ಗ್ಯಾಪ್ ಇದೆ. ನಾವು 2 ವರ್ಷ 3 ವರ್ಷ ಹಿಂದೆ ಬರೆದಿರೋ ಕಥೆನ ತೊಗೊಂಬಂದು 3 ವರ್ಷ ಬಿಟ್ಕೊಂಡು ರಿಲೀಸ್ ಮಾಡ್ತೀವಿ. ಜನ ಇವತ್ತು OTT ಪ್ಲಾಟ್ಫಾರ್ಮಲ್ಲಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ಅಥವಾ ಥಿಯೇಟ್ರಲ್ಲೇ
ಎಲ್ರಿಗೂ ಆಕ್ಸೆಸಿಬಿಲಿಟಿ ಇದೆ. ಎಲ್ಲ ಭಾಷೆಯ ಸಿನಿಮಾಗಳನ್ನು ವರ್ಲ್ಡ್ ಸಿನಿಮಾವರೆಗೂ ಕೂಡ ಇವತ್ತು ಜನರು ನೋಡ್ತಾರೆ. ಅವ್ರಿಗೆ ಏನು ಬೇಕು ಅನ್ನೋದು ಕೂಡ ಕ್ಲಾರಿಟಿ ಇದೆ. ಹಾಗಾಗಿ ಅವರು ತುಂಬ ಅಪ್ಡೇಟೆಡ್ ಆಗಿರ್ತಾರೆ. ಅವ್ರದ್ದು ಇವತ್ತು ರಿಲೀಸ್ ಆಗಿರೋ ಸಿನಿಮಾ ನೋಡಿರ್ತಾರೆ. ನಾವು 3 ವರ್ಷ ಹಿಂದೆ ಬರೆದಿರೋ ಕತೆ ತೊಗೊಂಬಂದು ಅವ್ರಿಗೆ ಹೇಳಿಕೊಟ್ಟಿರ್ತೀವಿ. ಸೊ ನಾವು ಅವರಿಗೆಲ್ಲೋ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಒಂದು ಕಥೆಯನ್ನು ಎಂಗೇಜಿಂಗ್ ಆಗಿ ಹೇಳೋದಾಗ್ಬೋದು. ಅವ್ರಿಗೆ ಇವತ್ತೊಂದು ಸಿನಿಮಾ ನೋಡ್ಬೇಕಂತಂದ್ರೆ ಇವತ್ತಿನ ಸಿಟಿ ಲೈಫಲ್ಲಿ ಅಟ್ಲೀಸ್ಟ್ ಒಂದು 4 hours 5 hours ಹೋಗ್ಬಿಡುತ್ತೆ ಅವ್ರಿಗೆ. 1 hour ಬರಕ್ಕೆ ಬೇಕು, ಹೋಗಕ್ಕೆ ಬೇಕು, ಅದಲ್ಲ ಅದ್ರ ಮಧ್ಯದಲ್ಲಿ 2.5 ಗಂಟೆ ಸಿನಿಮಾ. ಸೊ ಒಂದು ಫ್ಯಾಮಿಲಿ ಇವತ್ತು ಬಂದು ಸಿನಿಮಾ ನೋಡ್ತಾರೆ ಅಂದರೆ 2,000-3,000 ರೂಪಾಯಿ ಬೇಕು. ಅಷ್ಟು ಸಮಯ ಮತ್ತು ಹಣ ಹಾಕ್ತಾರೆ ಅಂತಂದಾಗ ಅವ್ರಿಗೊಂದು ಮೆಮೊರಿ ಆಗಬೇಕು. ಅದು ಬಂದು ಯಾಕಪ್ಪ ನೋಡಿದೆ ಅನ್ನೋ ಥರ ಫೀಲ್ ಆಗಿಬಿಟ್ರೆ ಅವ್ರು ಯಾಕೆ ನೋಡ್ತಾರೆ ಸರ್? ಅವ್ರು ಬಂದಾಗ ಅವ್ರು ಖುಷಿ ಪಡಬೇಕು, ಖುಷಿ ಪಟ್ಟು ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗಬೇಕು. ಆವಾಗ ಅಷ್ಟೇ ಅದೊಂದು ಒಂದು ಎಂಗೇಜಿಂಗ್ ಆಗಿರುತ್ತೆ ಥಿಯೇಟ್ರಲ್ಲಿ ಅನ್ನೋದು ಅನಿಸುತ್ತೆ ನನಗೆ. ಅಲ್ಲೆಲ್ಲೋ ನಾವು ತಪ್ಪಿದ್ದೀವಿ. ನಾವು ಹೆಚ್ಚೆಚ್ಚು ಬರಹಗಾರರನ್ನ ಸಪೋರ್ಟ್ ಮಾಡಬೇಕು. ಹೊಸ ನಿರ್ದೇಶಕರು ಬಂದವರು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡೋದು, ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡೋದ ತಕ್ಷಣ ಎಲ್ಲವೂ ಬಾಹುಬಲಿ ಅಥವಾ KGF ಥರ ತುಂಬ ದೊಡ್ಡ ಸ್ಕೇಲ್ ಆಗಬೇಕಂತಲ್ಲ. ಸೊ ಅದು ನಿಮ್ಮನ್ನು ಕೂರಿಸ್ಬೇಕದು. ಒಳ್ಳೆ ಕತೆ ಹೇಳಿ ಆ ಗಟ್ಟಿತನ ಅದರಲ್ಲಿ ಇರಬೇಕು ಅಂತ ಅನ್ಸುತ್ತೆ ನನಗೆ. ಅದರ ನಿಟ್ಟಲ್ಲಿ ನಾವು ಇಡೀ ತಂಡವಾಗಿ ಕೆಲಸ ಮಾಡಬೇಕು. ನಮ್ಮಲ್ಲಿ ಬರಹಗಾರರುಗಳಿಗೆ ಸಪೋರ್ಟ್ ತುಂಬ ಕಮ್ಮಿ. ಸೊ ಈಗ ನಾವು ನನ್ನ ತಂಡವನ್ನು ಕಟ್ತಾ ರಕ್ಷಿತ್ ಆಗ್ಬೋದು, ನಾನಾಗ್ಬೋದು, ಹೊಂಬಾಳೆ ಆಗ್ಬೋದು, ಎಲ್ಲರೂ ರೈಟರ್ಸ್ಗಳಿಗೆ ತುಂಬ ಪ್ರಾಮಿನೆನ್ಸ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ. ಹಾಗಾಗಿ ಒಳ್ಳೊಳ್ಳೆ ಬರಹಗಾರರು ನಮ್ಮ ಜೊತೆಗೂ ಅಸೋಸಿಯೇಟ್ ಆಗ್ತಾ ಇದ್ದಾರೆ. ಬಟ್ ಅಲ್ಲಿಗೆ ನಿಲ್ಲಲ್ಲ. ಅದು ಇನ್ನೂ ಹೊಸಬರು ಬಂದು ಜಾಯ್ನ್ ಆಗಬೇಕು, ಹೊಸ ವಿಚಾರಗಳ ಎಕ್ಸ್ಪ್ಲೋರ್ ಮಾಡಬೇಕು. ಜನರನ್ನು ನಾವು ಅಟ್ರಾಕ್ಟ್ ಮಾಡಿಲ್ಲ ಅಂದ್ರೆ ಬಂದು ಯಾಕೆ ಸರ್ ನೋಡ್ತಾರೆ ಫಸ್ಟ್ ಆಫ್ ಆಲ್ ಅವರು? ನಿಜ. ಇವತ್ತು ನೀವೇ ನ್ಯೂಸ್ ಓದಬೇಕಾದ್ರೆ ನನ್ನ ಮಾತಾಡ್ಸೋಕ್ಕಿಂತ ಮುಂಚೆ ನೀವು ನ್ಯೂಸ್ ರೀಡ್ ಮಾಡ್ತಿದ್ದು ನಾನು ಕೇಳಿಸ್ತಾ ಇತ್ತು ಸರ್. ರಾಜಕೀಯ ಅದು ದೊಡ್ಡ ಎಂಟರ್ಟೈನ್ಮೆಂಟ್ ಅಂತ. ಸರ್ ನ್ಯೂಸ್ ಚಾನಲಲ್ಲೇ 1000 ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಸರ್ ಇವತ್ತು. ಬ್ರೇಕಿಂಗ್ ನ್ಯೂಸ್ ಮೇಲೆ ಬ್ರೇಕಿಂಗ್ ನ್ಯೂಸ್ ಸಿಗುತ್ತೆ, ಅದರ ಟ್ರೆಂಡಿಂಗಲ್ಲಿ ಹೋಗುತ್ತೆ, ಅದು ಸೋಷಿಯಲ್ ಮೀಡಿಯಾಗೆ ಹೋಗುತ್ತೆ. ನಿಮಗೆ ಎಷ್ಟು ಫ್ಯಾನ್ ಫಾಲೋ ಇದೆ. ನೀವು ಒಂದು ಹೊಡೆಯೋ ಪಂಚ್ ಲೈನ್ ಇಟ್ಕೊಂಡು ಎಷ್ಟು ಟ್ರಾಲ್ ಮಾಡ್ತಾರೆ ಹುಡುಗರು ಅಂತ ಅದನ್ನು ನೋಡ್ತಿರ್ತೀವಿ ನಾವು. ಜನರಿಗೆ ಎಂಟರ್ಟೈನ್ಮೆಂಟ್ ಇವತ್ತು ಒಬ್ಬ ಮನುಷ್ಯನ ಫೋನ್ ತೆಗೆದ್ರೆ ಮಿನಿಮಮ್ 4 to 5 hours ಅವನ ಸ್ಕ್ರೀನ್ ಟೈಮ್ ಇರುತ್ತೆ ಸರ್. ಜನ ಕಂಪ್ಲೀಟ್ಲಿ ಎಂಗೇಜ್ ಆಗಿದ್ದಾರೆ. ನೀವು ಅದ್ರ ಮಧ್ಯದಲ್ಲಿ ನೀವು ಪ್ರಮೋಟ್ ಮಾಡಿ ಸಿನಿಮಾನ ರೀಚ್ ಮಾಡಿಸಿ ಥಿಯೇಟರ್ ಕರೆಸಿ ಅದನ್ನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೊಡಿಸೋದಿದೆಯಲ್ವಾ, ತುಂಬ ದೊಡ್ಡ ಚಾಲೆಂಜ್. ನಾವು ಅದಕ್ಕೆ ಸಿನಿಮಾದವ್ರ ಮಧ್ಯದಲ್ಲಿ ಕಾಂಪಿಟೇಷನ್ ಅಲ್ಲ ಸರ್, ಈ ಕಾಂಪಿಟೇಷನ್ ಆಡಿಯನ್ಸ್ಗೂ ನಮಗೂ. ಅವ್ರು ಅಪ್ಡೇಟ್ ಆಗಿದ್ದಾರೆ, ನಾವು ಅವ್ರ ಹತ್ರಕ್ಕೆ ಹೋಗ್ಬೇಕೀಗ ಅಂತ. ಎಸ್. ಏನೋ ನಿಮ್ಮ ಸಾಮಾನ್ಯವಾಗಿ ಕೀರ್ತಿ ಮತ್ತು ಯಶಸ್ಸು ದಿಮಾಕು ಮತ್ತು ಅಹಂಕಾರವನ್ನು ತಂದು ಬಿಡುತ್ತೆ ಅಂತ ಅಂದ್ಕೊಂಡಿರ್ತೀವಿ. ತಂದಿದೆ ನಮ್ಮ ಜೀವನದಲ್ಲಿ ಸುತ್ತಮುತ್ತಲಲ್ಲಿ. ನಾನಂತೂ ಬಹು ಜನರನ್ನು ನೋಡಿದ್ದೇನೆ ಆ ವಿಚಾರದಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ. ನಾನು ಸಿನಿಮಾ ಒಂದೇ ಹೇಳ್ತಿಲ್ಲ, ಸಿನಿಮಾನೂ ಸೇರಿ ಹೇಳ್ತಾ ಇದ್ದೀನಿ. ಆ ಎಲ್ಲದರ ಮಧ್ಯೆ ಇಫ್ ಯು ಆರ್ ಏಬಲ್ ಟು ಹೋಲ್ಡ್ ಆನ್ ಟು ಯುವರ್ ಹಂಬಲ್ನೆಸ್ ಆ್ಯಂಡ್ ರೂಟೆಡ್ ಟು ದಿ ಗ್ರೌಂಡ್, ಇವತ್ತು ನೀವು ಮಾತಾಡ್ತಿರೋದು ರೀತಿ ನೋಡಿದ್ರೆ ಹಾಗೆ ಕಾಣಿಸ್ತಿದೆ ನನಗೆ. ಆ ದೇವ್ರು ನಿಮ್ಮನ್ನು ಕೈ ಬಿಡಲಿಕ್ಕಿಲ್ಲ ಅನಿಸುತ್ತೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಮುಂದಿನ ಕನಸು ಮತ್ತು ಪ್ರಯೋಗಗಳಿಗೆ ಯಶಸ್ಸು ಸಿಗಲಿ. ಅದೂ ಕೂಡ ಮಗದೊಮ್ಮೆ ದೇಶದಲ್ಲಿ ಇದೇ ಥರ ಸುದ್ದಿ ಮತ್ತು ಸದ್ದು ಎರಡನ್ನೂ ಮಾಡಲಿ ಅಂತ ಬಯಸಿ, ವರ ಬಂದಿದೆ ಲಕ್ಷ್ಮಿಗಾಗಿ ಈಗ ಮುಂದಿನ ಕಾರ್ಯಕ್ರಮ ನಡೆಯಲಿ, 2ನೇ ಕಾಂತಾರ ಈಗ ನಡೀತಿರೋದು ಅಂತ ಆಶಿಸಿ ನಿಮಗೊಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಪುರ್ಸೊತ್ತು ಮಾಡ್ಕೊಂಡು ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು. ನಮಸ್ಕಾರ. ಆಲ್ ರೈಟ್, ದಟ್ ಈಸ್ ರಿಷಬ್ ಶೆಟ್ಟಿ. ಕಾಂತಾರ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಾನು ಯಾಕೆ ಕೊನೆ ಪದವನ್ನು ಬಳಸಿದೆ? ರೂಟೆಡ್ ಟು ದಿ ಗ್ರೌಂಡ್. ಕಾಲು ನೆಲದ ಮೇಲೆ ಇರಬೇಕು. ಅಹಂಕಾರ, ಅಹಮ್ಮು, ದಿಮಾಕು, ಹಣದ ಮದ ಬಂದರೆ ಕೀರ್ತಿ ಪತಾಕೆಗಳ ಜೊತೆಯಲ್ಲಿ ಏನಾಗತ್ತೆ ಅನ್ನೋದು ನಮ್ಮ ಸುತ್ತಮುತ್ತಲು ಕಾಣಿಸ್ತಾ ಇದೆ. ಯಾರ ಹೆಸರು ಹೇಳಬೇಕಾಗಿಲ್ಲ ಅಥವಾ ಯಾರನ್ನೇ ಪರ್ಟಿಕ್ಯುಲರ್ಲಿ ಇದು ಮಾಡಬೇಕಾಗಿಲ್ಲ. ಏನಾಗತ್ತೆ ಅನ್ನಕ್ಕೆ ಏನೋ